ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನಿಮ್ಮ ಚಾನಲ್ ವಿನ್ನರ್ ಸರ್ಕಲ್ ವಿತ್ ನಿರಂಜನ್. ವಾಟ್ ಈಸ್ ಲೀಡರ್ಶಿಪ್ ಅನ್ನೋದನ್ನ ಹಿಂದಿನ ವರದಿಯಲ್ಲಿ ಒಂದು ಸ್ಮಾಲ್ ಹಿಂಟಾಗಿ ಡಿಸ್ಕಷನ್ ಮಾಡಿದ್ರಿ. ಬಟ್ ಲೀಡರ್ಶಿಪ್ ಅನ್ನೋದು ಯಾವುದೇ ಒಂದು ಎಪಿಸೋಡ್ ಆಗಲಿ ಅಥವಾ ಕೆಲವು ಸಮಯದಲ್ಲಾಗಲಿ ನಾವು ಡಿಸ್ಕಸ್ ಮಾಡೋಕ್ಕಾಗೋದಿಲ್ಲ. ಇದು ಒಂದು ದೊಡ್ಡ ಟಾಪಿಕ್ ಆಗಿರೋದ್ರಿಂದ ಬ್ರಾಡಾಗಿ ಡಿಸ್ಕಷನ್ ಮಾಡಬೇಕಾಗುತ್ತೆ. ಆ್ಯಂಡ್ ನಮ್ಮ ಹತ್ರ ಇರೋಂಥ ನಾಲೆಜು, ನಮ್ಮ ಹತ್ರ ಇರೋಂಥ ಎಕ್ಸ್ಪೀರಿಯೆನ್ಸು, ನಾವು ಇಂಪ್ಲಿಮೆಂಟ್ ಮಾಡಿ ಕಲ್ತಂಥ ಒಂದು ಅನುಭವ ಏನಿದೆ ಅದು ನಾನು ನಿಮ್ಮ ಹತ್ರ ಶೇರ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಸೊ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಹಾಗೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಮೋರ್ ಇಂಪಾರ್ಟೆಂಟ್ಲಿ ರೈಟ್, ಇದುವರೆಗೂ ನೀವು ತೋರಿಸಿರೋಂಥ ಪ್ರೀತಿ ಏನಿದೆ, ಇದೇ ಪ್ರೀತಿ ರೈಟ್ ಹೀಗೆ ತೋರಿಸ್ತಾ ಇದ್ದೀವಿ ನಮಗೆ ಅಂತ ಹೇಳ್ತಾ ಲೀಡರ್ಶಿಪ್ ಅನ್ನೋ ಒಂದು ಟಾಪಿಕ್ನ ಶುರು ಮಾಡೋಣ. ಲೀಡರ್ಶಿಪ್ ಅಂದರೆ ಏನಂದರೆ ಮೈ ಡಿಯರ್ ಫ್ರೆಂಡ್ಸ್, ನಾವು ಯಾವಾಗ ಚಿಕ್ಕ ಮಕ್ಕಳಿರ್ತೀವೋ ಆವಾಗಲಿಂದನೇ ನಮ್ಮ ಎಲ್ಲರ ಒಳಗಡೆನೂ ಲೀಡರ್ಶಿಪ್ ಸ್ಟಾರ್ಟ್ ಆಗಿರ್ತದೆ. ಅದೇನಪ್ಪ ಅಂತ ಹೇಳಿದ್ರೆ, ಅಸೆಂಬ್ಲಿಯಲ್ಲಿ ಲೈನ್ ಫಾರ್ಮ್ ಆಗೋದಾಗಿರ್ಬೋದು, ಅಥವಾ ಪ್ರೇಯರ್ ಹೇಳೋವಾಗ ಒಂದು ಇನಿಷಿಯೇಟಿವ್ ತೊಗೊಂಬಂದು ನಾನು ಮುಂದೆ ಹೇಳ್ತೀನಿ ಅನ್ನೋದು ಒಂದಾಗಿರ್ಬೋದು, ಪೇಪರ್ ಓದೋದಾಗಿರ್ಬೋದು, ಅಥವಾ ಯಾವುದಾದ್ರೂ ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸಲ್ಲಿ ಪಾರ್ಟಿಸಿಪೇಷನ್ ಮಾಡಿ ಅದರಲ್ಲಿ ಒಂದು ಇನಿಷಿಯೇಟಿವ್ ತೊಗೊಳೋದಾಗಿರ್ಬೋದು. ನಮ್ಮ ಕ್ಲಾಸಿಂದ ಇದ್ದ ಒಬ್ಬ ಹುಡುಗ ಹೋಗಿದ್ದಾರೆ ಅನ್ನೋದು ಆಗಿರ್ಬೋದು. ಸೊ ಇದೆಲ್ಲ ಏನಾಗ್ತದೆ, ಚಿಕ್ಕ ವಯಸ್ಸಲ್ಲೇ ನಮ್ಮ ಹತ್ರ ಲೀಡರ್ಶಿಪ್ ಸ್ಟಾರ್ಟ್ ಆಗಿಬಿಟ್ಟಿರ್ತದೆ. ಬಟ್ ನಮ್ಮ ಹತ್ರ ಅವಾಗ ಲೀಡರ್ಶಿಪ್ಪು ಒಂದು ಸ್ಕಿಲ್ ಅನ್ನೋದು ನಮಗೆ ಅಷ್ಟು ಗೊತ್ತಿರೋದಿಲ್ಲ. ಸೊ ಆ ಒಂದು ಮೂಮೆಂಟಲ್ಲಿ ನಮ್ಗೆ ರಿಯಲೈಸ್ ಆಗೋದಿಲ್ಲ. ಬಟ್ ಇವಾಗ ನಾವೆಲ್ಲ ಮೆಚ್ಯೂರ್ ಆಗಿರ್ತೀವಿ. ಮೆಚ್ಯೂರ್ ಆದಾಗ ವಿ ರಿಯಲೈಸ್ ಹೌ ಇಂಪಾರ್ಟೆಂಟ್ ದಟ್ ಲೀಡರ್ಶಿಪ್ ಈಸ್ ಆಲ್ ಅಬೌಟ್ ಅಂತ, ರೈಟ್? ಸೊ ಹಾಗೆ ಲೀಡರ್ಶಿಪ್ ಅನ್ನೋದನ್ನ ಕೆಲವೊಬ್ಬರಿಗೆ ಗೊತ್ತಿರ್ತದೆ, ಅಥವಾ ಕೆಲವೊಬ್ರು ಫಸ್ಟ್ ಟೈಮ್ ಕೇಳ್ತಾ ಇರ್ಬೋದು, ಇನ್ನು ಕೆಲವ್ರಿಗೆ ಗೊತ್ತೇ ಇರೋದಿಲ್ಲ. ಸೊ ಅಂಥವ್ರಿಗೆ ನಾವೊಂದು ಎಕ್ಸಾಂಪಲ್ ಮುಖಾಂತರ ನಿಮಗೆ ಕನ್ವೆ ಮಾಡೋಕ್ಕೆ ಇಷ್ಟಪಡ್ತೀನಿ. ಒಬ್ಬ ರಾಜ ಇರ್ತಾನೆ, ರಾಜನಿಗೆ 3 ಮಕ್ಕಳಿರ್ತಾರೆ. ಆ್ಯಂಡ್ ರಾಜನಿಗೆ ನಿಧಾನಕ್ಕೆ ವಯಸ್ಸಾಗ್ತಾ ಬರುತ್ತೆ. ವಯಸ್ಸಾದಂಗೆಲ್ಲ ರಾಜನಿಗೆ ಒಂದೇ ಒಂದು ಚಿಂತೆ ಕಾಡ್ತಾ ಇರ್ತದೆ. ಆ ಚಿಂತೆ ಏನಪ್ಪ ಅಂತ ಹೇಳಿದ್ರೆ, ನನ್ನ ರಾಜ್ಯನ ಯಾರಿಗೆ ನಾನು ವಹಿಸ್ಬಿಟ್ಟು ಹೋಗ್ಬೋದು, ಯಾರು ಕ್ಯಾಪಬಲ್ ಇದ್ದಾರೆ ಅದನ್ನು ನೋಡ್ಕೊಳ್ಳೋಕ್ಕೆ, ಈ ರೆಸ್ಪಾನ್ಸಿಬಿಲಿಟಿನ ಯಾರು ತಗೋತಾರೆ ಅನ್ನೋದೇ ಒಂದೇ ಒಂದು ಚಿಂತೆ ಕಾಡ್ತಾ ಇರ್ತದೆ. ಸೊ ಹೀಗೆ ಚಿಂತೆಯಲ್ಲೇ ಕಾಡ್ತಾ ಇರಬೇಕಾದ್ರೆ ಒಂದಿನ ಮಲಗಿದಂಥ ಸಮಯದಲ್ಲಿ ರಾಜನಿಗೆ ಕನಸಲ್ಲಿ ದೇವತೆ ಕಾಣಿಸ್ತಾರೆ. ಕಾಣಿಸಿದಂಥ ಸಂದರ್ಭದಲ್ಲಿ ರಾಜ ಡಿಸ್ಕಸ್ ಮಾಡ್ತಾನೆ, ನನಗೆ 3 ಜನ ಮಕ್ಕಳಿದ್ದಾರೆ, ನಾನು ಅವ್ರಿಗೆ ಯಾರಲ್ಲಿ ಕ್ಯಾಪಬಲ್ ಇದ್ದಾರೆ ಈ ರಾಜ್ಯನ ಆಳೋದಕ್ಕೆ, ಯಾರು ನಾನು ಅವ್ರಿಗೆ ರೆಸ್ಪಾನ್ಸಿಬಿಲಿಟಿನ ಕೊಡ್ಬೋದು, ಯಾರು ಕ್ಯಾಪಬಲ್ ಇದ್ದಾರೆ ಅನ್ನೋದನ್ನು ದೇವತೆ ಹತ್ರ ಡಿಸ್ಕಸ್ ಮಾಡಿದಾಗ ದೇವತೆ ಅವ್ರಿಗೆ ಒಂದು ಮೆಸೇಜ್ ಹೇಳ್ತಾರೆ. ಆ ಮೆಸೇಜ್ ಪ್ರಕಾರ ಮಾಡಿ ನಿಮಗೆ ಸೊಲ್ಯೂಷನ್ ಸಿಗುತ್ತೆ ಅಂತ ಹೇಳಿಬಿಟ್ಟು ದೇವತೆ ಹೊಟ್ಟೋಗ್ತಾರೆ. ಆ್ಯಂಡ್ ಮಾರನೇ ದಿನ ರಾಜನಿಗೆ ಎಚ್ಚರಿಕೆ ಆಗುತ್ತೆ. ಮಕ್ಕಳೆಲ್ಲ ಇರ್ತಾರೆ ಮನೆಯಲ್ಲಿ. ಸೊ ಮಕ್ಕಳ ಹತ್ರ ಐಡಿಯಾನ ಡಿಸ್ಕಸ್ ಮಾಡ್ತಾರೆ. ಏನಪ್ಪ ಅಂತ ಹೇಳಿದ್ರೆ, ನೋಡಪ್ಪ ನನಗೂ ವಯಸ್ಸಾಗೋಯ್ತು, ಸೊ ಮುಂದಿನ ರಾಜ್ಯ ಯಾರು ಆಳ್ತಾರೆ ಏನು ಅಂತ ನನಗೆ ಇನ್ನೂ ಶ್ಯೂರಿಟಿ ಸಿಗ್ತಿಲ್ಲ. ಸೊ ಅದಕ್ಕೆ ನನಗೆ ಮನಸ್ಸೆಲ್ಲ ಬೇಜಾರಾಗಿದೆ. ಸೊ ನಾನು ಕಾಶಿ ಯಾತ್ರೆಗೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಏನು ಮಾಡ್ತಾರೆ, ಮಕ್ಕಳ ಹತ್ರ ಡಿಸ್ಕಸ್ ಮಾಡಿಬಿಟ್ಟು ಹೋಗೋ ಟೈಮಲ್ಲಿ ಒಂದು ಕಂಡೀಷನ್ ಹಾಕ್ತಾರೆ. ಏನಪ್ಪ ಅಂತ ಹೇಳಿದ್ರೆ, ನಾನು ನಿಮ್ಗೆಲ್ಲರಿಗೂ ಒಂದು ಮುಡಿಯಷ್ಟು ಅಕ್ಕಿ ಕೊಡ್ತೀನಿ. ಸೊ ನೀವೇನು ಮಾಡಬೇಕು, ನಾನು ಬರೋದು 5 ವರ್ಷ ಆಗ್ಬೋದು ಅಥವಾ 6 ವರ್ಷ ಆಗ್ಬೋದು. ಬಟ್ ನಾನು ಹಿಂತಿರುಗಿ ಬಂದಾಗ ನೀವೆಲ್ಲ ಏನು ಮಾಡಬೇಕು, ನಾನು ಕೊಟ್ಟಿರೋಂಥ ಒಂದು ಮುಷ್ಟಿಯಷ್ಟು ಅಕ್ಕಿ ನೀವೆಲ್ಲರೂ ನಮ್ಗೇನು ಮಾಡಬೇಕು, ರಿಟರ್ನ್ ಮಾಡಬೇಕು ಅಂತೇಳಿ ಕಂಡೀಷನ್ ಹಾಕ್ಬಿಟ್ಟು ಹೋಗ್ತಾರೆ. ಸೊ ಮಕ್ಕಳು ಓಕೆ ಅಂತ ಹೇಳಿದ್ರು. ಎಲ್ಲರ ಕೈಯಲ್ಲೂ ಒಂದೊಂದು ಮುಷ್ಟಿ ಗಾತ್ರದ ಅಕ್ಕಿನ ಕೊಟ್ಬಿಟ್ಟು ರಾಜ ಹೊಟ್ಟೋಗ್ತಾರೆ. ಆ್ಯಂಡ್ ರಾಜ ಮತ್ತೆ ಫೈನಲಿ ಬಂದಿದ್ದು ವಾಪಸ್ ಯಾವಾಗಪ್ಪ ಅಂತ ಹೇಳಿದ್ರೆ, 5 ರಿಂದ 6 ವರ್ಷ ಕಳೆದ್ಮೇಲೆ ರಾಜ ಅದೇ ರಾಜ್ಯಕ್ಕೆ ವಾಪಸ್ ಬರ್ತಾರೆ. ಅದೇ ಕಿಂಗ್ಡಮ್ಗೆ ಬಂದು ಅವ್ರ ಮಕ್ಕಳು ಯಾರಿರ್ತಾರೆ ತುಂಬ ದೊಡ್ಡವರಾಗಿರ್ತಾರೆ, ಒಳ್ಳೆ ಒಂದು ಪೊಸಿಷನಲ್ಲಿರೋಂಥ ಸಂದರ್ಭದಲ್ಲಿ ಮೊದಲನೇ ಮಗನ ಹತ್ರ ರಾಜ ಹೋದಾಗ ಮಾತಾಡಿಸಿ ಎಲ್ಲ ಇದು ಮಾಡಿದಂಥ ಸಂದರ್ಭದಲ್ಲಿ ಲಾಸ್ಟಲ್ಲಿ ಕೇಳ್ತಾನೆ, ನಾನು ಹೋಗೋ ಸಮಯದಲ್ಲಿ ನಿನಗೆ ಒಂದು ಮುಷ್ಟಿ ಗಾತ್ರದಷ್ಟು ಅಕ್ಕಿ ಕೊಟ್ಟಿದ್ದೆ, ಕ್ಯಾನ್ ಯು ರಿಟರ್ನ್ ದಟ್ ಅಂತ. ಸೊ ಮಗ ಏನು ಮಾಡ್ತಾನೆ, ಒಳಗಡೆ ಹೋಗ್ತಾನೆ, ಹುಡುಕ್ಬಿಟ್ಟು ತೊಗೊಂಬಂದು ವಾಪಸ್ ಕೊಡ್ತಾನೆ. ರಾಜನ ಕೈಯಲ್ಲಿ ನೋಡಿದಾಗ ಆ ರಾಜ ಯಾವಾಗ ಮುಷ್ಟಿ ಗಾತ್ರದ ಅಕ್ಕಿ ಕೊಟ್ಟಿರ್ತಾನೆ ಅಷ್ಟೇ ಇರ್ತದೆ, ಏನೂ ಡಿಫ್ರೆನ್ಸ್ ಆಗಿರೋದಿಲ್ಲ. ಸೊ ರಾಜ ಏನು ಮಾಡ್ತಾನೆ, ಕಲೆಕ್ಟ್ ಮಾಡಿಬಿಟ್ಟು ವಾಪಸ್ ಹೊರಟೋಗ್ತಾನೆ. ಸೆಕೆಂಡ್ ಮಗನ ಹತ್ರ ಹೋದಾಗ ಅಲ್ಲೂ ಕೇಳ್ತಾನೆ. ಸೊ ಸೆಕೆಂಡ್ ಮಗನೂ ರಿಟರ್ನ್ ಮಾಡ್ತಾನೆ ಅಕ್ಕಿನ. ಸೊ ಅಲ್ಲೂ ನೋಡ್ತಾನೆ, ಸೇಮ್ ಆ್ಯಸ್ ಫಸ್ಟ್ ಮಗನ ಥರನೇ ಇರ್ತದೆ. ಏನಪ್ಪ ಅಂದರೆ ಏನೂ ಡಿಫ್ರೆನ್ಸ್ ಇರೋದಿಲ್ಲ, ಎಷ್ಟು ಅಕ್ಕಿ ಕೊಟ್ಟಿರ್ತಾರೆ ಅಷ್ಟೇ ಅಕ್ಕಿ ಅದರಲ್ಲಿ ಇರ್ತದೆ. ಆ್ಯಂಡ್ 3ನೇ ಮಗನ ಹತ್ರ ಮೀಟ್ ಆದಾಗ ಇಲ್ಲಿ ಮಿರಾಕಲೆಸ್ ಆಗುತ್ತೆ. ನೋಡಿ, ಏನು ಮಿರಾಕಲೆಸ್ ಆಗಿರ್ಬೋದು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಏನು ಮಿರಾಕಲ್ ಆಗ್ಬೋದು ಅಂತ ಹೇಳಿದ್ರೆ, ಈ 3ನೇ ಮಗ ಏನಿರ್ತಾನೆ, ನಾನು ನಿನಗೆ ಒಂದು ಮುಷ್ಟಿ ಗಾತ್ರದಷ್ಟು ಅಕ್ಕಿ ಕೊಟ್ಟಿದ್ದೆ, ಅಕ್ಕಿ ನನಗೆ ವಾಪಸ್ ಕೊಡು ಅಂತ ರಾಜ ಕೇಳಿದಾಗ ರಾಜನ ಏನು ಮಾಡ್ತಾನೆ, ಒಂದು ದೊಡ್ಡ ಜಮೀನಿಗೆ ಕರ್ಕೊಂಡು ಹೋಗ್ತಾನೆ. ಆ ಜಮೀನು ಕರ್ಕೊಂಡೋಗಿ, ಫಾದರ್ ನೀನು ನನಗೆ ಮುಷ್ಟಿ ಗಾತ್ರದ ಅಕ್ಕಿ ಕೊಟ್ಟಿದ್ದೆ, ಆ ಅಕ್ಕಿ ಉಪಯೋಗದಿಂದ ನಾನೇನು ಮಾಡಿದೆ, ಇವತ್ತು ಈ ಒಂದು ಭತ್ತನ ಎಲ್ಲ ಬೆಳೆದ್ಬಿಟ್ಟು ನಾನೇನು ಮಾಡಿದ್ದೀನಿ, ಇಷ್ಟು ಬೆಲೆ ಬೆಳೆದಿದ್ದೀನಿ. ಈ ಒಂದು ಜಮೀನು ಬೆಳೆಯೋದಕ್ಕೆ ನೀನು ಕೊಟ್ಟಂಥ ಒಂದು ಮುಷ್ಟಿ ಗಾತ್ರದ ಅಕ್ಕಿನೇ ಕಾರಣ ಅಂತ ಹೇಳ್ಬಿಟ್ಟು ಏನು ಮಾಡ್ತಾನೆ, ರಾಜನಿಗೆ ಹೇಳಿದಂಥ ಸಂದರ್ಭದಲ್ಲಿ ರಾಜನಿಗೆ ಪರ್ಫೆಕ್ಟ್ ಕ್ಲಾರಿಟಿ ಸಿಗುತ್ತೆ. ಎಸ್, ಈ ಮಗನೇ ಈ ರಾಜ್ಯನ ಆಳಕ್ಕೆ ಲಾಯಕ್ಕಿದ್ದಾನೆ, ಕ್ಯಾಪಬಿಲಿಟಿ ಇದ್ದಾನೆ, ಮತ್ತು ರೆಸ್ಪಾನ್ಸಿಬಿಲಿಟಿ ತೊಗೊಳ್ಳೋಕ್ಕೆ ಅರ್ಹನಿದ್ದಾನೆ ಅಂತ ರಾಜನಿಗೆ ಶ್ಯೂರಿಟಿ ಆಗಿ ಎಂಟರ್ ರಾಜ್ಯ ಏನಿರ್ತದೆ,
ರೈಟ್. ಎಲ್ಲಾನು ಏನಾಗುತ್ತೆ ಮೂರನೇ ಮಗನಿಗೆ ಸಿಗುತ್ತೆ. ಪಟ್ಟಾಭಿಷೇಕದಿಂದ ಹಿಡಿದು ಎಲ್ಲ ಈಚ್ ಆ್ಯಂಡ್ ಎವ್ರಿಥಿಂಗ್ ಏನಾಗುತ್ತೆ ಮೂರನೇ ಮಗನಿಗೆ ಸಿಗುತ್ತೆ. ಆ ಮೂರನೇ ಮಗನೇ ಆ ಒಂದು ಪರ್ಟಿಕ್ಯುಲರ್ ಊರ್ದು ರಾಜ ಆಗಿ ಡಿಕ್ಲೇರ್ ಆಗ್ತಾನೆ. ಸೊ ಈ ಸ್ಟೋರಿಯಿಂದ ನಾವು ಕಲ್ತ್ಕೋಬೇಕಾಗಿರೋದು ಏನಪ್ಪ ಅಂತ ಹೇಳಿದ್ರೆ, ಲೀಡರ್ಶಿಪ್ ಅನ್ನೋದು ಏನಪ್ಪ ಅಂತ ಹೇಳಿದ್ರೆ, ಆರ್ಡಿನರಿ ಪೀಪಲ್ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಅವ್ರ ಹತ್ರ ಏನಿಲ್ಲ ಅನ್ನೋದ್ರ ಬಗ್ಗೆ ಕಂಪ್ಲೇಂಟ್ ಮಾಡ್ತಾರೆ. ಅಂದರೆ ನನ್ನ ಹತ್ರ ಇಷ್ಟೇ ಇದೆ, ನಾನು ಇಷ್ಟೇ ಮಾಡಬೇಕು ಅನ್ನೋದನ್ನ ಕಂಪ್ಲೇಂಟ್ ಮಾಡ್ತಾ ಇರ್ತಾರೆ. ಬಟ್ ಎಕ್ಸ್ಟ್ರಾಡಿನರಿ ಆಗೋದು ಹೇಗೆ ಅಂತ ಹೇಳಿದ್ರೆ, ಆ ಆರ್ಡಿನರಿ ಇದ್ಕೊಂಡೆ ಅದರಿಂದ ನಾವು ಏನು ಎಕ್ಸ್ಟ್ರಾ ಮಾಡ್ಬೋದು, ಏನು ಎಕ್ಸ್ಟ್ರಾ ಔಟ್ಕಮ್ ತೆಗಿಬೋದು ಅನ್ನೋದು ಯೋಚನೆ ಮಾಡ್ತಾರಲ್ಲ, ಅದು ಲೀಡರ್ಶಿಪ್ ಸ್ಕಿಲ್ ಅಂತ ಕರಿತೀವಿ ನಾವು. ಒಂದು ಇನಿಷಿಯೇಟಿವ್ ತಗೊಳ್ಳೋದಾಗಿರ್ಬೋದು, ಅದು ರಿಸಲ್ಟ್ಸ್ ಬರ್ತದೋ ಇಲ್ವೋ ಸೆಕೆಂಡ್ರಿ, ಬಟ್ ನಾನು ಅದರಲ್ಲಿ ಪಾರ್ಟಿಸಿಪೇಷನ್ ತೊಗೊಳ್ಳೋದಾಗಿರ್ಬೋದು, ಅಥವಾ ಲೀಡ್ ಬೈ ಎಕ್ಸಾಂಪಲ್ ಆಗಿರ್ಬೋದು. ಇವಾಗ ನಾವು ಬೇರೆಯವ್ರಿಗೆ ಸೋ ಮೆನಿ ಥಿಂಗ್ಸ್ ನಾವು ರೆಕಮೆಂಡ್ ಮಾಡ್ತೀವಿ, ನೀವು ವಾಕಿಂಗ್ ಮಾಡಿ, ನೀವು ಏನೋ ಡಯಟಲ್ಲಿ ಇರಿ ಅಂತ. ಬಟ್ ನಾವೇ ಅದನ್ನು ಫಾಲೋ ಮಾಡ್ತಿಲ್ಲ ಅಂತ ಹೇಳಿದ್ರೆ, ವೈ ಶುಡ್ ಅದರ್ ಪರ್ಸನ್ ಫಾಲೋ ದಟ್? ಸೊ ಇದೆಲ್ಲ ಏನಾಗ್ತದೆ, ಲೀಡರ್ಶಿಪ್ ಅನ್ನೋದು ಡೂಪ್ಲಿಕೇಟ್ ಆಗ್ತದೆ. ನಾನು ಏನು ಮಾಡ್ತೀನೋ ಅದೇ ಕೂಡ ಏನು ಮಾಡ್ತಾರೋ ನಮ್ಮ ಸುತ್ತಮುತ್ತಲ ಇರೋರು ಕೂಡ ಅದೇ ಕಾಪಿ ಆಗುತ್ತೆ, ರೈಟ್? ಸೊ ಈ ಸ್ಟೋರಿಯಿಂದ ನಾವು ಕಲ್ತ್ಕೋಬೇಕಾಗಿರೋದು ಏನಂದರೆ, ಯಾವಾಗಲೂ ಇನಿಷಿಯೇಟಿವಲ್ಲಿ ಮುಂದೆ ಇರಿ, ಲೀಡ್ ಬೈ ಎಕ್ಸಾಂಪಲ್ ಮಾಡಿ. ಆ್ಯಂಡ್ ಯಾವಾಗಲೂ ಅಷ್ಟೇ ಬೇರೆಯವ್ರ ಎಕ್ಸಾಂಪಲ್ಗೋಸ್ಕರ ನಾವು ವೆಯ್ಟ್ ಮಾಡಬೇಡಿ. ಲೈಕ್ ಥರ್ಡ್ ಪರ್ಸನ್ ಅಥವಾ ಅವ್ರಿಗೆ ಮೂರನೇ ಮಗ ಯಾರಿದ್ರು, ಅವ್ರು ಯಾರು ಬೇರೆ ಎಕ್ಸಾಂಪಲ್ಗೋಸ್ಕರ ಕ್ರಿಯೇಟ್ ಮಾಡಿದೆ, ಅವ್ರ ಹತ್ರ ಇದ್ದಿದ್ದಂಥ ರಿಸೋರ್ಸಸ್ನ ಯೂಸ್ ಮಾಡ್ಕೊಂಡು ಯಾವ ರೀತಿ ಮಾಸ್ಟರ್ ಪೀಸ್ ಕ್ರಿಯೇಟ್ ಮಾಡಿದ್ರು, ಆ ರೀತಿ ಒಂದು ಅಬಿಲಿಟಿ ನಮ್ಮೆಲ್ಲರ ಒಳಗಡೆ ಕೂಡ ನಾವೇನು ಮಾಡಬೇಕಾಗುತ್ತೆ, ಡೆವಲಪ್ ಮಾಡಬೇಕಾಗುತ್ತೆ, ರೈಟ್? ಸೊ ಇದಾಗಿತ್ತು ಈ ಒಂದು ವರದಿಯ ವಿಶೇಷ. ಸೊ ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.